शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನಾವು ಎಲ್ಲರೂ ಮನ್ರೇಗಾ ಸ್ಟ್ರೈಕ್ ಮಾಡಿದ್ವಿ. ಇದು ಮನ್ರೇಗಾ ಅಂದರೆ ಏನು? ಮನ್ರೇಗಾ ಅಂದರೆ ಮಹಾತ್ಮ ಗಾಂಧಿ ಎಂಪ್ಲಾಯ್ಮೆಂಟ್ ರೋಜ್ಗಾರ್ ಯೋಜನಾ ಆ್ಯಕ್ಟ್, ಗ್ಯಾರಂಟಿ ಆ್ಯಕ್ಟ್ ಅಂತ ಹೇಳ್ಕಿಸ ಇದು ಮನ್ರೇಗಾ ಒಂದು ನಮ್ಮ ಸ್ಕೀಮ್ ಇದೆ. ಆ ಸ್ಕೀಮ್ 2005 23 ಆಗಸ್ಟ್ಗೆ ಅದು ನಮ್ಮ UPA ಸರ್ಕಾರ ಆ ಸ್ಕೀಮ್ ತೆಗೆದಿದೆ. ಆ ಸ್ಕೀಮ್ ಜಾರಿ ಆಗಿದ ಬಳಿಕ ಮನ್ರೇಗಾ ಸ್ಕೀಮ್ ಇಷ್ಟು ಪಾಪ್ಯುಲರ್ ಆಯಿತು, ಎಲ್ಲ ಪ್ರಪಂಚದಾಗೆ ನಮ್ಮ ಭಾರತ ದೇಶದ ಹೆಸರು ತೊಗೊಳಕತ್ತಿದ್ರು. ಭಾರತದಾಗ ಒಂದು ಸ್ಕೀಮ್ ಬಂದಿದೆ, ಹಳ್ಳಿ ಹಳ್ಳಿ ಎಲ್ಲ ಮನೆ ಹೇಗಿದೆ ಒಂದು ಸ್ಕೀಮ್ ಬಂದಿದೆ. ಆ ಸ್ಕೀಮ್ ಮಾಡೆಲ್ ತೊಗೊಂಡು ಮತ್ತು ಬೇರೆ ದೇಶದವರು ಅವರು ತಮ್ಮ ದೇಶದಾಗೆ ಅದಕ್ಕೆ ರಿಲೀಸ್ ಮಾಡಿದ್ದಾರೆ. ಅದು ಮನ್ರೇಗಾ ಸ್ಕೀಮ್. ಆಮೇಲೆ ಇಷ್ಟು ಪಾಪ್ಯುಲರ್ ಆಗಿದ ಬಳಿಕ ನಾವು 2006 ಮತ್ತು ಫೆಬ್ರವರಿ 2 ಮತ್ತೊಂದು 25 ದಿವಸ ಹೆಚ್ಚು ಕೊಟ್ಟಿದ್ರಿ. 25 ದಿವಸ 125 ದಿವಸ ಟೋಟಲ್ ನಮಗೆ ಮನ್ರೇಗಾ ಸ್ಕೀಮ್ದು ಜಾರಿಯಾಗಿದ್ದಿತ್ತು. ಆಮೇಲೆ ಇವರು BJPದವ್ರಿಗೆ ಎಲ್ಲ ಒಟ್ಟಿಗೆ ಚಾಲು ಆಯಿತು. 2006 ಈಗ 26 ಅಂದ್ರೆ 20 ವರ್ಷ ಆಯಿತು. ಇನ್ನೂ ತನಕ ಅದಕ್ಕೆ ಏನೂ ಮಾಡಿಲ್ಲ, ಏನೂ ಹೇಳಿಲ್ಲ. ಈಗ ಮತ್ತೆ ಚೇಂಜ್ ಮಾಡಿ ಅವರು ಜಿ ರಾಮ್ಜಿ ಅದು ಹೆಸರು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಗಾಂಧಿ ಹೆಸರು ಭಾಳ ಬರಲಾಗುತ್ತೆ. ಅವರು ಗಾಂಧಿ ಹೆಸರು ತೆಗಿಬೇಕಂದ್ರೆ ದೇಶದಾಗೆ ಗಾಂಧಿ ಹೆಸರೇ ಇರಬಾರ್ದು ಅಂತ ವಿಚಾರ ಮಾಡ್ತಿದ್ದಾರೆ. ಅದು ಹೆಸರು ತೆಗೆದ ಜಿ ರಾಮ್ಜಿ ಹೆಸರು ಇಟ್ಟಿದ್ದಾರೆ. ನೀವು ನೋಡಿರಿ, ಯಾವುದೇ ಪ್ರಧಾನಮಂತ್ರಿ ಬರಲಿ ದೇಶದಾಗೆ ಫಸ್ಟ್ ಗಾಂಧಿ ಸಮಾಧಿಗೆ ಹೋಗಿ ಹೂವು ಹಾರ ಹಾಕ್ತಾರೆ. ನೀವು ನೋಡಿರಲ್ಲ, ಯಾವುದೇ ಪ್ರಧಾನಮಂತ್ರಿ ಬರಲಿ ಭಾರತ ದೇಶದಾಗೆ ಆ ಗಾಂಧಿ ಸಮಾಧಿಗೆ ಹೋಗಿ ಹೂವು ಹಾರ ಹಾಕಿ ಮತ್ತು ಬೇರೆ ಕೆಲಸ ಮಾಡ್ತಿದ್ದಾರೆ. ಅದು ನೋಡ್ಲಿಕ್ಕೆ ಆಗಲ್ಲ, ಹೊಟ್ಟೆಗೆ ಹಾಕಿಬಿಟ್ಟು BJPದವ್ರಿಗೆ. ಅದರ ಸಲುವಾಗಿ ಜೈ ರಾಮ್ಜಿ ಸ್ಕೀಮ್ ಇಟ್ಟು ಇವರು ಹೆಸರು ಚೇಂಜ್ ಮಾಡಿ, ನಮ್ಮ ಹೆಸರು ಚೇಂಜ್ ಮಾಡಿದ್ರು ನಮಗೆ ಏನು ಇದಿಲ್ಲ. ಅದರೊಳಗೆ ಏನು ಮಾಡಲ್ ಇದೆಯಲ್ಲ, ಮಾಡಲ್ ಅದು ಗಂಧಲ ಎಬ್ಬಿಸುತ್ತೆ. 40% 60% ಮಾಡಲೇ ಚೇಂಜ್ ಮಾಡಿಬಿಟ್ರು. ಏನು ಚೇಂಜ್ ಮಾಡ್ಯಾರಂದ್ರೆ ನೀವು ನೋಡಿರಿ, ಅದು ಚೇಂಜ್ ಮಾಡಿದ್ದು ಕೆಲವು ಹಳ್ಳಿ ಕೊಡಬೇಕು, ಕೆಲವು ಹಳ್ಳಿ ಕೊಡಬಾರ್ದು. ಯಾಕ್ರಿ? ಎಲ್ಲ ಹಳ್ಳಿಗೆ ಸಮಾಧಾನ ನೋಡಬೇಕದು. ಯಾಕೆ ಚೇಂಜ್ ಮಾಡಿರಿ? ಬಹುಶಃ ನಮ್ಮ ತಲೆಯಾಗ ಓಡಾಕತ್ತೈತಿ. ಒಂದು BJP ಹಳ್ಳಿ ಇರ್ತೈತಿ, ಒಂದು ಕಾಂಗ್ರೆಸ್ ಹಳ್ಳಿ ಇರ್ತೈತಿ. BJP ಹಳ್ಳಿಗೆ ಇದು ಸ್ಕೀಮ್ ಕೊಡೋದು, ಕಾಂಗ್ರೆಸ್ ಹಳ್ಳಿ ಕೊಡಬಾರ್ದು ಅಂಥ ತಲೆ ಓಡಿಸ್ಲಾಕತ್ತಾರ BJPದವರು. ಯಾವಾಗಲೇ ಇದೇ ಮಾಡ್ಕೊತ ಬಂದಾರ, ಇನ್ನೂ ಮಾಡೋರು. ಅದರ ಸಲುವಾಗಿ ನಾ ಈ ದೇಶಿಗೆ ಇದೇ ಮಾಡ್ಕೊತ್ಕೊಂಡ್ರು ಅಂತ ಹೇಳ್ಕಿಸಿ ನಾವು ನಮ್ಮ ಮನ್ರೇಗಾ ಬಚಾವ್ ಆಂದೋಲನ ಶುರು ಮಾಡಿದ್ದೇವೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬು, DK ಶಿವಕುಮಾರ್, MB ಪಾಟೀಲ್ ಸಾಹೇಬ್ರ ಆದೇಶ ಮುಖಾಂತರ ನಾವಿಲ್ಲೇ ಅಲಾಜ್ ಅಬ್ದುಲ್ ಹಮೀದ್ ಮುಷರಫ್ ನೇತೃತ್ವ ಒಳಗೆ ಇದು ನಾವು ಕಾಂಗ್ರೆಸ್ ಸರ್ಕಾರದ ಪ್ರತಿಭಟನೆ ಮಾಡಿದ್ದೇವೆ. ಮತ್ತು ಅವರು ಅದನ್ನು ಮಾಡ್ತಾರೆ, ಮುಂದೆ ಅವರು ಬರೋ ಟೈಮ್ನಾಗ ಮಾಡ್ತಾರೆ. ಅವರು ಯಾಕೆ ತೆಗಿತಾರೆ ಅಂತ ಕೇಳಿದ್ರೆ, ಯಾಕೆ ನಾವು ತೆಗಿದೀವಿ, ಏನು ಮಾಡೋರು ನೀವು? ಅಲ್ರಿ, EVM ಮಷಿನ್ ಅವ್ರ ಕೈಯಾಗೈತಿ, ಎಲ್ಲ ಎಬ್ಬಟ್ಟು ಅವ್ರ ಕೈಯಾಗೈತಿ, ದೇಶ ಅವ್ರ ಕೈಯಾಗಿ ಮುಗಿದು ಬಿತ್ತೈತಿ. ಈಗ ನೀವು ಮುಂದೆ ಏನು ಮಾಡೋರು? ಯಾಕೆ ತೆಗಿತೀರ ಅಂತ ಕೇಳಿದ್ರೆ, ನಾವು ತೆಗಿದೀವಿ, ಏನು ಮಾಡ್ತೀವಿ ನಾವು? ಆಯ್ತು, ಮುಂದೆ ನೀವು ಬರ್ರಿ ಮತ್ತೆ ನೋಡ್ರಿ, ಹಿಂಗೆ ಮಾತಾಡ್ತಾರೆ. ಅವ್ರಿಗೆ ಯಾರ ಬಗ್ಗೆನೂ ಕೇರ್ ಮಾಡೋದು ಇಲ್ಲ. ಈ ಮಂದಿ ಹಿಂಗೆ ಅಲ್ಲಾಕತ್ತಾರ ಅಂತ ಹೇಳಕತ್ತಾರ. ಅವರು ಗುರು ಗೋವಳ್ಕರ್ ಅಂತಿದ್ರ ಒಂದು ಮಾತು ಏನಂತಿದ್ರು ಗುರು ಗೋವಳ್ಕರ್, ರಾಜ್ಯ ಮಾಡ್ಬೇಕಂದ್ರೆ ಪ್ರಜೆಗೆ ಬರೀ ಬಡವ್ರು ಇರಬೇಕು. ಈಗೆಲ್ಲ ನಮ್ಮ ಬಡವ್ರು ಮಾಡೋದ ಕಾರಣನೇ BJP ಸರ್ಕಾರ. ಅವರು ಮತ್ತು ನಮ್ಮ ಜೊತೆ ನಿಂದ್ರಲಾಕ ಚಾಲು ಮಾಡ್ತಾರೆ, ಕ್ವಶನ್ ಕೇಳಕ್ಕೆ ಚಾಲು ಮಾಡ್ತಾರೆ, ಪ್ರಶ್ನೆ ಕೇಳಕ್ಕೆ ಚಾಲು ಮಾಡ್ತಾರೆ. ಇದು ಏನು ಮಾಡಿರಿ ಅದ್ರ ಮೇಲೆ ಕೇಳಕ್ಕೆ ಚಾಲು ಮಾಡ್ತಾರೆ. ಅದರ ಸಲುವಾಗಿ ಕೆಲವು ಮಂದಿ ರಾಜಕಾರಣಿ ರಾಜ್ ಮಾಡ್ತಾರೆ BJPದವ್ರು. ಉಳ್ಕಿದ ಪ್ರಜೆಗೆ ಬಡವ್ರು ಇಟ್ಟು ಇದು ಕೆಲಸ ಮಾಡ್ಕೊಳಕತ್ತಾರ. ಅದರ ಸಲುವಾಗಿ ನಾವು ಇದು ಮನ್ರೇಗಾ ಸ್ಕೀಮ್, ಮನ್ರೇಗಾ ಬಚಾವ್ ಆಂದೋಲನ ಇದು ಪ್ರತಿಭಟನೆ ಮಾಡಿದ್ದೇವೆ. ಇವತ್ತಿನ ದಿವಸ ನಿಮ್ಮ ಮಾಧ್ಯಮ ಮುಖಾಂತರ ನೀವು ಸ್ವಲ್ಪ ಕೇಳಿರಿ ಅವ್ರಿಗೆ, ಯಾಕ್ರಿ BJP ಕಾಂಗ್ರೆಸ್ದವ್ರು ಹಿಂಗೆ ಹೇಳಕತ್ತಾರ, ನೀವು ಏನು ಮಾಡಿರಿ ಸ್ವಲ್ಪ ನಿಮ್ಮ ಮಾಧ್ಯಮ ಯಾರು BJPದವ್ರು ಯೂಟಮ್ ಹೇಳ್ರಿ, ಸ್ವಲ್ಪ ಕೇಳಿರಿ. ಶಾಸರಿಗೆ ಬಿಡ್ರಿ, ಶಾಸಕ ಅವ್ನು BJPದವ ಉಚ್ಚಾಟನ ತೊಗೊಂಡು ಕಡೆಯಾಗ ಮಾಡಿರಿ. ಅವ್ರ ಬಗ್ಗೆ ನಾವು ವಿಚಾರ ಮಾಡಿದ BJPಗೆ ಯಾರಿದಾರ, BJP ಅಧ್ಯಕ್ಷರು ಯಾರಿದಾರ,
ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಯಾರಿದಾರ, ಬಿ ಜೆ ಪಿ ಯಾರು ಕಾರ್ಯಕರ್ತಾರ, ನೀವು ಒಂದು ದಿವಸ ಅವ್ರ ಬಳಿ ಹೋಗಿಲ್ಲ, ಹೋಗ್ತಿದ್ದಾರೆ ಅವ್ರು ಕೇಳ್ರಿ. ಒಂದು ನಿಮಿಷ, ಇಲ್ಲಿಂದ ಶಾಸಕರು ನಿಮ್ಮ ಮುಖ್ಯಮಂತ್ರಿಗಳಿಗೆ, ನಿಮ್ಮ ನ್ಯಾಷನಲ್ ರಾಹುಲ್ ಗಾಂಧಿ ಅವರಿಗೆ ಪಾಕಿಸ್ತಾನ ಏಜೆಂಟ್ ಅಂತ ಹೇಳಿ ಹೇಳ್ತಾರೆ. ಯಾರೇ ಹುಚ್ಚು ನಾಯಿ ಬೊಗಳ್ತೀರಿ ನೀವು, ಕೇಳ್ರಿಲ್ಲ ಎಷ್ಟು ನಮ್ಮ ಬೊಗಳನವ, ಏನು ಮಾಡ್ಬೇಕು ಅವ್ರಿಗೆ, ಏನು ಬೊಗಳ ಅವ ಇಲ್ರಿ, ಅವ್ನು ತಲೆ ಇಲ್ಲ, ಅವ ಸೈಕಾಟ್ರಿಸ್ಟ್ ಡಾಕ್ಟರ್ ಬಲ್ಲೇ ತೊಗೊಂಡು ಹೋಗ್ಬೇಕು ಅವ್ನಿಗೆ, ಆವಾಗ ಅವ್ನು ಶಾಂತ ಆಗ್ತಿತ್ತು ಅಂತ ತಲೆ. ಅವ ಎಲ್ಲರೂ ಕೂಡ ಏನು ಡಕ್ಕಲಿಸ್ಟ್ ಈಗ ಹೇಳೋದು ಬೇಡ, ಎಲ್ಲ ಟೈಮ್ ಇದೇ ಮಾಡ್ಕೊತ್ಕೊಂಡ್ರದು ಬೇಡ, ಎಲ್ಲ ಟೈಮ್ ಡಕ್ಕಲ್ ಸ್ಟಾರ್ಟ್ ಯಾರು ಹಿಂದಿನ ಡಕ್ಕಲ್ ಮಾಡ್ತಾರೆ, ಏನಾರು ಹೇಳ್ತಿರ್ತಾನೆ ಡಕ್ಕಲ್ ಸ್ಟಾರ್ಟ್ ಗಾಡಿ ಬಗ್ಗೆ ಯಾವುದಕ್ಕೆ ವಿಚಾರ ಮಾಡ್ತೀರಿ ನಾವು, ಅವನ ಬಗ್ಗೆ ವಿಚಾರ ಮಾಡಬೇಡಿ. ನಮ್ಮ ದೇಶದ ಯಾರ ಬಗ್ಗೆ, ಈಗ ನಮ್ಮ ಕರ್ನಾಟಕದಾಗ ಕಾಂಗ್ರೆಸ್ ಗೌರ್ಮೆಂಟ್ ಮತ್ತು ಬಿ ಜೆ ಪಿ ಗೌರ್ಮೆಂಟ್, ಇವ ಉಚ್ಚಾಟನ ಆಗಿದ್ದ ಮನುಷ್ಯ ಇದ್ದಾನೆ, ಅದ್ರ ಬಗ್ಗೆ ವಿಚಾರ ಮಾಡಬೇಡ್ರಿ. ಯಾವುದಕ್ಕೆ ವಿಚಾರ ಸ್ವಯಂ ಘೋಷಿತ ಸಿ ಎಂ ಮಾಡ್ತಾರೆ, ನಾ ಪ್ರಧಾನಮಂತ್ರಿ ಆಗ್ತೀನಿ ಅಂತಾನ, ನೀವು ಹೇಳ್ರಿ ನಾನು ಪ್ರಧಾನಮಂತ್ರಿ ಆಗ್ತೀನಿ ಅಂತ, ಅದಕ್ಕೇನೈತೆ ಪ್ರಜಾಪ್ರಭುತ್ವ ಐತಿ, ನಾವು ಹೇಳ್ಬೋದು ನಾವು ಪ್ರಧಾನಮಂತ್ರಿ ಆಗ್ತಾರ. ಬೊಗಳೋದು ಅದು ಮಾಡಕ್ಕೆ ಹೋಗ್ಬೇಡ್ರಿ, ಅದು ಹೆಂಗೆ ಬೊಗಳ ಸರ್ಕಾರದಿಂದ ಹೇಟ್ ಸ್ಪೀಚ್ ಕಾನೂನು ಏನು ಏನು ಹೇಟ್ ಸ್ಪೀಚ್ ಮಾಡೋರ ವಿರುದ್ಧ ಇನ್ನ ಮಾಡ್ಲಕತ್ತಾರ, ಇನ್ನೂ ಮಾಡ್ಲಕತ್ತಾರ, ಅದು ಕಾನೂನು ಮಾಡ್ಲಕತ್ತಾರ. ಒಮ್ಮೆ ಜಾರಿ ಆಗಬಾರ್ದು, ಹೇಳ್ಯಾರ ಇದು ಮುಂದಿನ ಮತ್ತು ಸಿದ್ದರಾಮಯ್ಯ ಹೇಳಿದ್ರೆ ಅಷ್ಟನ್ನು ಪ್ರತಿಭಟನೆ ಮಾಡೋರು ಇಲ್ರಿ. ನೀವು ಹೆಂಗೆ ಹೇಳ್ತೀರಿ ಶಕೀಲ್ ಅವ್ರೆ, ಹಂಗೆ ಮಾತಾಡ್ಬೇಡ್ರಿ. ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಹಾಂ ನೀವು ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಹೇಳಿದ್ರೆ ಅಷ್ಟೇ ಪ್ರತಿಭಟನೆ ಮಾಡೋರು. ಇಲ್ರಿ ಹಂಗೆ ವಿರುದ್ಧ ಮಾಡಿದ್ರೆ ಅವಾಗ ನೀವು ಬರೋದಿಲ್ಲ. ಅಲ್ಲ ಯಾಕೆ ಬರೋದಿಲ್ಲ ರೀ, ಒಂದು ಮಾತು ಹೇಳ್ತೀನಿ ಕೇಳ್ರಿ. ಮುಸ್ಲಿಂ ಗುರುಗಳು ಯಾರು ಫಸ್ಟ್ ಹೇಳ್ತೀನಿ ಕೇಳ್ರಿ, ಇದು ಭಾರಿ ಕ್ವಶನ್ ಮಾಡಿರಿ ನಾವು. ನೋಡ್ರಿ, ಮುಸ್ಲಿಂ ಗುರುಗಳು ಹಿಂದೆ ನಾವು ಇದ್ದೀವಿ, ಪಾಲಿಟಿಕ್ಸ್ ಒಳಗೆ ನಮ್ಮ ಹಿಂದೆ ಅವ್ರು ಇದ್ದಾರೆ, ಅವ್ರು ಮುಂದೆ ಬರ್ತಾರೇನೋ, ಏನೋ ಬೈದ್ರೆ ಏನು ಮುಂದೆ ಬರ್ತಾರೆ ಯಾರಿಗೆ. ನಾವು ಒಂದು ದಾಯರೆ ಒಳಗೆ ಕಟ್ಟಿಟ್ಟಿದ್ದಿದೆ, ಕಾಂಗ್ರೆಸ್ ನಮ್ಮ ದಾಯರ ಒಂದಿದೆ, ಒಂದು ಏನದ ಹದ್ದು ಬಸ್ತ ಅದ್ರೊಳಗೆ ಇದ್ದೀವಿ, ಅಷ್ಟರೊಳಗೆ ನಾವು ಇಡೋರು. ಹಾಂ ರಾಜ್ಯದಲ್ಲಿ ಸರ್ಕಾರ ಇದ್ದ ಒಬ್ಬ ಶಾಸಕರಿಗೆ ಒಳಗೆ ಹಾಕಕ್ಕೆ ನಿಮ್ಮ ಶಕ್ತಿ ಇಲ್ಲ ನೋಡ್ರಿ. ಅದು ನೋಡ್ರಿ ಕಾನೂನು ನೋಡ್ರಿ. ಈಗ ನಾವು ನೀವು ಬೈತೀರ ಒಳಗೆ ಹಾಕ್ತೀರಾ, ನೀವು ನಾನು ಬೈತೀರ ನಾ ಒಳಗೆ ಹಾಕ್ಲಿ. ಹುಚ್ಚು ನಾಯಿ ಬೊಗಳ ತನಕ ಹೇಳಕ್ಕೆ ಹೋಗ್ಬೇಡ್ರಿ, ಹೆಸರು ಮೇಲೆ ತೆಗಿಲಿ. ಜಮೀರ್ ಬಕ್ಷಿ ನಾ ಬ್ಲಾಕ್ ಪ್ರೆಸಿಡೆಂಟ್ ಹಿಂಗೆ ಮಾಡ್ಯಾರಂತೆಲ್ಲ ಹೇಳಿ, ಆವಾಗ ನಾ ಏನು ಉತ್ತರ ಕೊಡ್ತೀನಿ. ನನ್ನ ಇದು ಶರ್ಟ್ ಹಿಡ್ಕೊಂಡು ಹೇಳ್ರಿ, ನಾವು ಅದು ಉತ್ತರ ಕೊಡ್ತೀನಿ. ಅವ ಜನರಲ್ ಹೇಳ್ಬಿಡ್ತಾನವ, ಜನರಲ್ ಬಗ್ಗೆ ಯಾರು ವಿಚಾರ ನೀವು ಕೇರ್ ಮಾಡ್ತೀರಾ? ಎಲ್ಲರೂ ಹತ್ತ ಎಲ್ಲರೂ ಹೋಗ್ಬಿಡು, ಎಲ್ಲರೂ ಹೇಳೋಣ, ಎಲ್ಲರೂ ಹೇಳಿರ್ತಾನ. ಏನು ಹೇಳೋದು ಗೊತ್ತಿಲ್ಲ ನಿಮಗೆ. ನೋಡ್ರಿ, ಪರವಾಗಿ ಬಗ್ಗೆ ಹೇಳಿದ್ರೆ ಆ ಟೈಮ್ದಾಗ ಅವ್ನು ಮಾಫಿ ಮಾಡ್ಯಾನ, ಇದು ಕ್ಷಮೆ ಕೇಳಿದ್ದ ಅಂದ್ರೂ ಅದ್ರ ಬಗ್ಗೆ ನಾವು ಎಲ್ಲ ಪ್ರತಿಭಟನೆ ಮಾಡಿವು. ಅದು ಕಾನೂನ್ದಾಗೆ ಇದು ಹೇಳ್ಯಾನ ಅಂತ ಹೇಳ್ಕಿಸಿ ಅವ್ರು ಮತ್ತೆ ಹೇಳ್ದವ ಕ್ಷಮೆ ಮಾಡಿರುತ್ತೆ. ಸಚಿವರು ಬಂದಿಲ್ಲ ಇಲ್ಲಿ, ಎಲ್ಲ ನೀವು ಕಮಿಟಿ ಮಾಡಿದ್ರಿ. ಯಾರು ಸಚಿವರು? ಸಚಿವರು ಪ್ರತಿಭಟನೆಯಲ್ಲಿ ಅಲ್ರಿ, ನೋಡ್ರಿ ಯಾರು ಕೊಟ್ಟಾರ ರಿಜಾನೆ ಹೇಳ್ರಿ. ಹೇಳೋದು ಬಾರೇ ಶಕೀಲ್ ಅವರೇ, ಹೇಳೋದು ಬಾರೇ, ಮಾಡಿ ತೋರಿಸ್ಬೇಕು ಅದಕ್ಕೆ, ಆವಾಗ ನಾವು ಓಕೆ ಆಯ್ತೀವಿ. 2028 ಹಾಂ ಬಿಜಾಪುರ ನಗರದಲ್ಲಿ ಕಾಂಗ್ರೆಸ್ ಎಲ್ಲವೇ ಆಗ್ಬೋದು. ಯಾಕಾಗಂಗಿಲ್ಲ ಹೇಳ್ರಿ, ನೀವೇ ಹೇಳ್ರಿ, ಅದಕ್ಕೆ ಒಂದು ರೀಸನ್ ಹೇಳ್ರಿಲ್ಲ. ಹಾಂ ನೋಡ್ರಿ, ಈ ಬೋಗಸ್ ಒಟ್ಟು ಮಾಡ್ಯಾರ, ಎಷ್ಟು ಬೋಗಸ್ ಒಟ್ಟು ಮಾಡ್ಯಾರ ನಿಮಗೂ ಗೊತ್ತದ. ಹಾಂ ತೋರಿಸ್ಲೇನಿ, ನನ್ನ ಮೊಬೈಲ್ದಾಗಿದೆ, ಎಷ್ಟು ಮಂದಿಗೆ ಹಿಡ್ದಿದ್ದೆ, ನಾನೇ ಒಬ್ಬ ಹಿಡ್ದೀನಿ. ಅದಕ್ಕೆ ನಾ ಹಿಡ್ದಿದ್ದೆ ನಾವು ಒಬ್ಬನೇ. ಮತ್ತು ನಾ ಹಿಡ್ದು ಅವ್ರಿಗೆ ಪ್ರೂಫ್ ಕೊಟ್ಟಿನಿ ನಿಮಗೆ. ನೀವು ಏನು ಮಾಡಿರಪ್ಪ ಮಾಧ್ಯಮದವ್ರು, ನೋಡ್ರಿಯಪ್ಪ ಪ್ರೂಫ್ ಹತ್ತು ಕೊಟ್ಟರು ಅಂತೇಳಿ ಏನಾರು ಹೇಳಿರಿ? ಏನು ಯಾರು ಹೇಳಿಲ್ಲ. ಕೇಸ್ ಮಾಡಿ ಅಂತ ವಿಷಯ ಹೇಳಿದ್ರೆ ಅವ ಅನ್ನನ್ಗೆ ಅದೇ ನೀವು ಹೇಳ್ತಾರೆ. ಹಂಗೆ ಒಂದಂಗಿ ಮಾಡೋಲ್ಲ. ನಮ್ಮ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಪಕ್ಷ ನಿಷ್ಠಾವಂತಿದ್ದಾರೆ. ಕೇಸ್ ಮಾಡಿದ ನಂತರ ಕೇಸ್ ಸೋತಿರಂತಾರೆ ಯಾವ್ದಾಗ ಮತ್ತು ವಕೀಲಿಗೆ ಕೇಳಬೇಕು. ಗೆಲುವು ಯಾಕೆ ಆಗಿಲ್ಲ ಅಂದ್ರೆ ವಕೀಲಿಗೆ ಕೇಳಬೇಕು. ಸಾಕ್ಷಿ ಆಧಾರ ಇದ್ದಿದ್ರೆ ಅವು ಏನು ಫಾಲೋ ಮಾಡಿಲ್ಲ ವಕೀಲ, ಏನು ಮಾಡ್ಬೇಕು ಅದಕ್ಕೆ ಹೇಳ್ರಿ? ಇಲ್ಲ, ಏನಾದ್ರು ನೀವು ಸಾಕ್ಷಿ ನಾಶ ನೀವೇ ಮಾಡಿದ್ರು ಏನೋ ಅವ್ರ ಕಡೆಯಿಂದ? ಇಲ್ರಿ, ನಾವು ಯಾಕೆ ನಾಶ ಮಾಡಬೇಕು? ಅದು ಒಂದು ಪ್ರೂಫ್ ನಾನು ಜೀವಿತ ಇರುತ್ತೆ, ನನ್ನ ಕಡೆ ಮೊಬೈಲ್ದಾಗ ಪ್ರೂಫ್ ಇರ್ತೈತೆ. ಅದು ಅವ್ರ ಬಗ್ಗೆ ಮತ್ತು ನೆಹರು ಅವ್ರ ಬಗ್ಗೆ ನಗರ ಶಾಸಕರು ಅವಹೇಳನಕಾರಿ ಮಾಡಿದ್ದಾರೆ. ತಾವೇನಾದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತೀವಿ? ನೋಡ್ರಿ, ಅವ ಏನು ಮಾತಾಡ್ತಿರ್ತಾನ ಅದು ಸ್ಟೇಬಲ್ ಇಲ್ಲ. ನಾ ಎಷ್ಟು ಹೇಳ್ತೀನಿ,
ಸಾರ್ವಜನಿಕ ಥರ ಮಾತಾಡ್ತಾರೆ ಅವರು. ಸಾರ್ವಜನಿಕ ಎಲ್ಲರಿಗೆ ನಾ ಬೈದೆ ಅಂದ್ರೆ ನನಗೆ ಹತ್ತಿಲ್ಲ ಬಿಡು, ಅವ್ರಿಗೆ ಹತ್ತಿಲ್ಲ ಬಿಡು ಅಂದ್ರೆ ಅದು ಅರ್ಥ ಏನು? ಪರ್ಸ್ನಲ್ಲ ನಾ ಶಕೀಲ್ ಬೈಗೆ ಬಯಲಾಕತ್ತೀನಿ, ಪರ್ಸ್ನಲ್ ಜಮೀರ್ ಬಕ್ಷಿಗೆ ಬಯಲಾಕತ್ತೀನಿ ಅಂದ್ರೆ ತೋರಿಸ್ರಿ ನಮ್ಗೆ ಯಾರು ದಮ್ಮಿದ್ರೆ ನಾವು ನೋಡ್ತೀನಿ. ಅದಕ್ಕೆ ನಾವು ಹಂಗಿಲ್ಲ, ಎಲ್ಲೇ ಇರಲಿ ನಮ್ಮ ಮಾಧ್ಯಮದವ್ರು ಇರಲಿ, ನೀವು ಸ್ವಲ್ಪ ಕೇಳಿರಿ ಅವ್ರಿಗೆ, ಹಿಂಗಪ್ಪ ಹಿಂಗೆ ಸ್ಕೀಮ್ ಚೇಂಜ್ ಮಾಡೋರು ಏನೇನು ಮಾಡ್ಬೇಕಾ, ನೀವು ಏನು ಮಾಡ್ಲಾಕತ್ತೀರಿ ಅಂತ ಕೇಳಿರಿ. ಯಾವ್ದಕ್ಕೆ ಚೇಂಜ್ ಮಾಡಿರಿ ಅದಕ್ಕೆ ಉತ್ತರಾದ ಕೇಳಿರಿ. ನೀವು ಶಾಸಕ ಸಿಗಂಗಿಲ್ಲ ತತ್ತೀರಿ, ಶಾಸಕ ಬಿಡ್ರಿ, ಶಾಸಕ ಹೇಳ್ಬೇಡ್ರಿ. BJPದವ್ರು ಯಾರಂತ ಅವ್ರು ಕೇಳಿರಲ್ಲ. ಮೊನ್ನೆ ಬಾಗಲಕೋಟ್ನಾಗ ಬನಾಯಿಂಗೆ ಮಂದಿರ ಹಾಡಿಗೆ ಇವ್ರಿಗೆ ನ್ಯೂಸ್ತೈತಿ ಯಾಕಂತೇಳಿ ಇನ್ನು ಎಷ್ಟು ಮಾಡ್ತಾರೆ ಅವರು? ಬರೀ ಬನಾಯಿಂಗ್ ಒಂದೇ ಮಾತು. ಒಂದು ಮಾತು ಹೇಳ್ತೀನಿ ಕೇಳ್ರಿ ಮಾಧ್ಯಮದವ್ರೆ, ಬಿಜಾಪುರದಾಗ ಇಲ್ಲ ದೇಶದಾಗ ಮುಸ್ಲಿಮ್ ಇರ್ಲಿಕ್ಕಂದ್ರೆ BJP ಗೆದ್ದು ಬರಲ್ಲ ಅಷ್ಟೇ. ಇರಲಿ ಎಲ್ಲರಿಗೂ ಒಳಗೆ ಮೀರ್ಸ ಅಧಿಕಾರ ಅನ್ನಂಗಾಯ್ತು. ಇರ್ತಾರಲ್ಲ, ಯಾರ ಕಡೆ ಇರ್ತಾರೆ, ಅದಕ್ಕೇನೆ ಏನು ಮಾಡೋದು, ಇರ್ತಾರೆ ಎಲ್ಲರ ಕಡೆ ಇರ್ತಾರೆ. ಇದು ಒಂದು ಬಟ್ ನೋಡಿಲ್ಲ ಸಮಾಪದ ಅಲ್ಲ ಅದು. ನಾನು ಜಮೀರ್ ಅಹಮದ್ ಬಕ್ಷಿ, ವಿಜಯಪುರ ಬ್ಲಾಕ್ ಪ್ರೆಸಿಡೆಂಟ್ ಅಂತ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ.